ಮಧ್ಯರಾತ್ರಿಯ ಕಾಲವಾದರೂ ನಮ್ಮ ಸಂಪೂರ್ಣ ಲಂಕೆಯ ನಿದ್ರಾವಸ್ಥೆಯಲ್ಲಿದ್ದರೂ ಸಹ ಈ ದಶಕಂಠ ರಾವಣನಿಗೆ ಮಾತ್ರ ನಿದ್ರೆ ಸನಿಹ ಸುಳಿಯುತ್ತಾ ಇಲ್ಲ. ಅದಕ್ಕೆ ಕಾರಣ ನಡೆದು ಹೋಗಿರುವಂತಹ ಒಂದೇ ಒಂದು ಘಟನೆ. ಕೆಲವು ದಿವಸಗಳ ಹಿಂದೆ ನನ್ನ ಪ್ರೀತಿಯ ತಂಗಿ ಆಗಿರುವಂತಹ ಶೂರ್ಪನಖ ಗೋಳಿಡುತ್ತಾ ಬಂದು ತನ್ನ ಕಣ್ಣೀರಿನ ಕಥೆಯನ್ನು ಹೇಳಿಕೊಂಡಳು. ಕಾಡಿನಲ್ಲಿ ಸಂಚರಿಸುತ್ತಾ ಇರುವಾಗ ಆದಂತಹ ಅಪಮಾನ, ಹೆಣ್ಣಿಗೆ ಸರ್ವಶ್ರೇಷ್ಠವಾದಂತಹ ಮೂಗು ಹಾಗೂ ಸ್ತನವನ್ನ ಕತ್ತರಿಸಿದವ ಒಬ್ಬ ರಾಮ ಲಕ್ಷ್ಮಣರೆನ್ನುವವರಂತೆ. ಹಾಗಾದ್ರೆ ಹೆಣ್ಣಿನಿಂದ ಪ್ರಾರಂಭವಾದಂತಹ ಈ ಪ್ರಕರಣವನ್ನ ಹೆಣ್ಣಿನಿಂದಲೇ ಇತ್ಯರ್ಥಗೊಳಿಸಬೇಕು ಎನ್ನುವ ಕಾರಣಕ್ಕಾಗಿ ನನ್ನ ತಂಗಿಯೇ ಸೂಚಿಸಿರುವಂತಹ ಆ ರಾಮನ ಮಡದಿಯಾದಂತಹ ಸೀತೆಯನ್ನ ರಾಮನಿಲ್ಲದೆ ಇರುವಂತಹ ಸನ್ನಿವೇಶವನ್ನು ನಿರ್ಮಾಣ ಮಾಡಿ ಅವಳನ್ನ ಎತ್ತುಕೊಂಡು ಬಂದಿದ್ದೇನೆ. ನಮಗಾಗದೇ ಇದ್ದ ಕೆಲವರು ರಾವಣ ಕದ್ಕೊಂಡು ಹೋಗಿದ್ದಾನೆ ಅಂತ ಹೇಳಿರಬಹುದು. ಆದರೆ ರಾಮನಿಲ್ಲದೆ ಇರುವಂತಹ ವಾತಾವರಣವನ್ನು ಸೃಷ್ಟಿ ಮಾಡಿ ನಾನಾಗೆ ಎತ್ತು ತಂದದ್ದವಳನ್ನ ಅಶೋಕಾವನದಲ್ಲಿರಿಸಿ ದಿನಗಳು ಕೆಲವು ಕಳೆದು ಹೋಯಿತು. ಇವತ್ತು ಒಂದು ಇತ್ಯರ್ಥ ಆಗಲೇಬೇಕು. ಆ ಕಾರಣಕ್ಕಾಗಿಯೇ ರಾತ್ರಿಯ ಕಾಲದಲ್ಲಿ ಸಿದ್ಧತೆಯಿಂದ ಹೊರಟಿದ್ದೇನೆ. ಒಬ್ಬನೇ ಹೋಗುವುದಾ? ನಮಸ್ಕಾರ ಒಡೆಯ. ಯಾರಿಗೋ? ಎಲ್ಲಿಯೋ? ನೀವು ಎಲ್ಲಿದ್ರಿಯಾ? ಒಳ್ಳೇದಾಗಲಿ. ಅಲ್ಲ, ಒಳ್ಳೇದಾಗುವುದು ಹೌದು ಒಡೆಯ. ಏನು? ಇದ್ದಕ್ಕಿದ್ದಾಗೆ ನಾವು ಕೂತಲ್ಲೇ ತೂಕಡಿಸ್ತಿದ್ದೆ. ರಾತ್ರಿ ಅಲ್ವೇನ? ಅದು ನಾವು ಮಲಗಲಿಲ್ಲ. ಅದು ನಿನ್ನ ನಿಷ್ಠೆ. ನಿಷ್ಠೆ ಉಂಟು, ಆದ್ರೆ ನಮ್ಮ ಪರಿಸ್ಥಿತಿ ಬಿಡುವುದಿಲ್ಲ. ಏನಾಗಿದೆ? ಕೂತಲ್ಲೇ ನಮ್ಮನ್ನು ಎಳೀತಾ ಉಂಟು. ಯಾಕೆ ಸುಮ್ಮನೆ ಕೂತ್ಕ ಸತ್ತಿದ್ದೆ, ಸಮಯ ಹಾಳು ಮಾಡಬೇಡ, ಅಲ್ಲೇ ಮಲಗು ಮಲಗು ಅಂತ ನನ್ನ ಮನಸ್ಸು ಹೇಳ್ತಾ ಉಂಟು. ಮತ್ತೆ ಯಾಕೆ ಮಲಗಲಿಲ್ಲ? ವಿವೇಕ ನನ್ನನ್ನು ಎಚ್ಚರಿಸಿತ್ತು. ಮಲಗಿದ್ರೆ ಸಂಬಳ ಸಿಗುವುದಿಲ್ಲ ಅಂತ ಆ ವಿಶ್ವಾಸ ಇದ್ದೇ ಈ ವ್ಯವಹಾರ ಮಾಡಿದೆ ನಾನು. ಯಾಕೆಂದ್ರೆ ಎಲ್ಲೂ ನೋಡಿದ್ರು ಹದ್ದಿನ ಕಣ್ಣುಂಟು ಇಲ್ಲಿ, ಅದು ನಿಮ್ಗೆ ಸುದ್ದಿ ಬರ್ತದೆ ಖಂಡಿತ. ಆಗ ನೀವೆಷ್ಟು ಒಳ್ಳೆಯವರು ಅಂತ ನಮಗೂ ಗೊತ್ತು, ಎಲ್ಲರಿಗೂ ಗೊತ್ತಾಗ್ತದೆ. ಯಾಕೆ ಇಲ್ಲಿ ಕೊರತೆ ಏನೂ ಇಲ್ಲ. ಲಂಕೆ ಸುವರ್ಣ ಲಂಕೆ. ಹೀಗೆ ಬರಗಿದ್ರಾಯ್ತು, ಬಾಚಿದ್ರಾಯ್ತು, ಸಿಗುವುದೆಲ್ಲ ಬಂಗಾರ. ಆದ್ರೆ ಯಾವೊಬ್ಬ ಮಗನು ನಮ್ಮಲ್ಲ ಆ ಕೆಲಸ ಮಾಡಲಿಲ್ಲ. ಯಾಕೆಂದ್ರೆ ಅಧಿಕಾರ ಹೇಗೆ ನಡೆಸಬೇಕು ಅಂತ ನಿಮ್ಮನ್ನು ನೋಡಿ ಕಲಿಬೇಕು. ಆ ನಿಷ್ಠೆ ಇದ್ದದ್ರಿ ಕೂತಿದ್ದೆ. ಹೊರಟ್ರು 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 ಅಂತ ಸುದ್ದಿ ಬಂತು. ಯಾರು? ದಡಪಡಿಸಿ ಎದ್ದು ಯಾವನವ ನಮ್ಮವ್ರು ಮಲ್ಕೊಂಡಿದ್ದಲ್ಲಿ ಯಜಮಾನ್ರು ಯಾವನವ ಹೇಳ್ತೆ. ನಿನ್ನ ಕರ್ಮ ತೀರ್ಲಿ, ಯಜಮಾನ್ರೇ ಹೋದ್ರು ಅಂದ್ರು. ನಿನಗೆ ಗೊತ್ತಾಗಲಿ. ಅಲ್ಲಿಗೆ ಎದ್ದು ಓಡ್ಲಿಕ್ಕೆ ಶುರು ಮಾಡಿದೆ ಒಡೆಯ. ಬೇಕಾ? ಏನಾಯ್ತು? ನೀವು ನಡ್ಕೊಂಡು ಹೋಗುವುದು ಒಂದೇ, ನಾವು ಹಾರ್ಕೊಂಡು ಬಿಡುವುದು ಒಂದೇ. ನಮ್ಮ ವೇಗವೇ ಹಾಗೆ. ನಿಮ್ಮನ್ನು ಅನುಸರಿಸುವುದು ಕಷ್ಟ, ಆದ್ರೂ ಬಿಡ್ಲಿಲ್ಲ. ನಮ್ಮವ್ರಿಗೆ ಹೇಳ್ದೆ, ಹಿಡ್ಕೊಳ್ಳಿ ಬೊಂಬೈ ದೀವಿಗೆ, ಬೊಂಬಾಳ ದೀವಿಗೆ ಹಿಡ್ಕೊಂಡು ಎಲ್ಲ ನಿಮ್ಮನ್ನು ಅನುಸರಿಸಿ ಬಂದ್ರು. ನೀವು ಮುಂದೆ ಹೋಗ್ತಾ ಇದ್ರಿ, ಆದ್ರೂ ಅಷ್ಟೊತ್ತಿಗೆ ತಿರುಗಿ ನೋಡಿದ್ರಿ, ಒಂದು ಮುಟ್ಕೊಳ್ಳುವಾಗ ಇಷ್ಟು ಹೊತ್ತಾಯ್ತು. ಹೌದಲ್ಲ? ಹಾಗಾದ್ರೆ ಈ ರಾತ್ರಿಯ ಕಾಲದಲ್ಲಿ, ಮಧ್ಯರಾತ್ರಿ ಕಾಲ, ಎಲ್ಲರೂ ಹಾಯಾಗಿ ನಿದ್ರಿಸ್ತಾ ಇದ್ದಾಗಲೂ ಹೌದು ನಾನು ಮಾತ್ರ ಹೊರಟಿದ್ದೇನೆ. ನಿಮ್ದು ಎಲ್ಲ ಪ್ರತ್ಯೇಕ ಒಡಿ, ಜೊತೆಯಲ್ಲಿ ನೀನು ಬೇಕು. ನನಗೆ ನಿಮ್ಮ ಬಗ್ಗೆ ಅದೇ ವಿಶೇಷವಾದ ಅಭಿಮಾನವೇ ಅದು. ಯಾರೋ ಮಾಡಿದ್ದನ್ನ ನಾವು ಮಾಡುವುದರಿಂದ ಪ್ರಯೋಜನ ಇಲ್ಲ. 10 ರೊಟ್ಟಿಗೆ 11 ನಾವು ಆಗುವುದಿಲ್ಲ. ಮತ್ತೆ ನಾವು ಮಾಡಿದ್ರು ನೋಡ್ದವ್ರು ಸತ್ತೋದ ಮೇಲೆ ಮಾಡ್ಬೇಕು. ಬಿಟ್ಟರೆ ಅವ್ರ ಜೀವಂತ ಇದ್ದಾಗ ಮಾಡ್ರಿ, ಇವನ ಅವ್ರು ಮಾಡ್ದಾಗೆ ಮಾಡ್ರಿ ಅಂತರು. ನಾವು ಅದಕ್ಕೆ ಅವಕಾಶ ಕೊಡಬೇಕು. ಹಾಗಾಗಿ ಹೊರಟಿದ್ದೇನೆ. ನೀವು ಎದ್ದು ಹೊರಟಿದ್ದೆ. ನನಗದು ಆಶ್ಚರ್ಯ. ಏನು ಆಶ್ಚರ್ಯ? ಎಷ್ಟು ಹೊತ್ತಿಗೆ ಮಲಗ್ತೀರಿ?
ಎಷ್ಟೊತ್ತಿಗೆ ಹೋಗ್ತೀರಿ, ಹಾ. ಎಷ್ಟೊತ್ತಿಗೆ ಎಲ್ಲಿ ಏನು ಮಾಡ್ತೀರಿ, ಹಾ. ಇವತ್ತಿನವರೆಯಲ್ಲೂ ಲಂಕೆಯಲ್ಲಿ ಇದ್ದವ್ರಿಗೆ ಗೊತ್ತಾಗ್ಲಿಲ್ಲ. ಹಾಗೆಲ್ಲ ನಾವು ಎದ್ದೋಗುವುದು ಏನಾದ್ರೂ ಮಾಡುವುದು ನಿಮಗೆಲ್ಲ ಗೊತ್ತು ಮಾಡಿದ್ರೆ ಹಾ. ಮತ್ತೆ ಉಳಿದ ದಿವಸಕ್ಕೆ ಹಾಗೆ ಮಾಡ್ಲಿಕ್ಕೆ ಬಿಡ್ತೀರಾ ನೀವು? ಅಲ್ಲ, ನೀವು ಹೇಳುಕ್ಕಿಂತ ಮೊದಲು ನಾವೇ ಎದ್ದು ಕೂತು ಬಿಡ್ತರು. ಹಾ, ಮತ್ತೆ ಕೆಲವಷ್ಟನ್ನೆಲ್ಲ ಪ್ರಚಾರ ಅದಕ್ಕೆ ಮಾಡ್ತೀರಿ. ಅವಕಾಶ ಕೊಟ್ಟವರೇ ಅಲ್ಲ. ಹಾಗಾದ್ರೆ ಇವತ್ತು ಹೊರಟದ್ದು ಈ ಯಾಕಾಗಿ? ಮಧ್ಯರಾತ್ರಿ ಯಾಕೆ ಒಡೆಯ? ಅಶೋಕಾವನದಲ್ಲಿ ಸೀತೆಯನ್ನ ತಂದಿರಿಸಿ ಹಾ ದಿನಗಳು ಕೆಲವು ಕಳೆದು ಹೋಯಿತು. ಹಾ ಹೌದು ಅವಳನ್ನ ಪಡೆಯಲೇಬೇಕು ಎನ್ನುವಂತ ಆಸೆ ಇದ್ದದ್ದಾದ್ರು ಹೌದು. ಅದಕ್ಕಾಗಿ ನಾನು ಶ್ರಮ ವಹಿಸಿದ್ದು ಬಹಳ ಕಡಿಮೆಯಾಯಿತೇನೋ ಅಂತ ಅನ್ನಿಸ್ತಾ ಇದೆ. ಅಲ್ಲ, ಆ ವಿಭಾಗದಲ್ಲಿ ನೀವು ಎಲ್ಲೂ ಶ್ರಮ ವಹಿಸುವ ಅನಿವಾರ್ಯತೆ ಬರಲು ಇಲ್ಲ. ನಿಮಗೆ ಅಂದ್ರೆ ನಿಮಗೆ ಬೇಕು ಅಂತ ಶ್ರಮ ವಹಿಸುವ ಅನಿವಾರ್ಯತೆ ಬರಲಿಲ್ಲ. ಯೋಗ್ಯತೆ ಇದ್ದವನಿಗೆ ಅದೆಲ್ಲ ಸ್ವಾಭಾವಿಕವಾಗಿ ಅಳವಡಿಸಿಕೊಳ್ಳುವುದಕ್ಕೆ ಸಾಧ್ಯ ಆಗಿರ್ತದೆ. ಆದ್ರೆ ಇದು ಒಂದೇ ಗಂಡಾಂತರ ಆಯ್ತಲ್ಲ. ಗಂಡಾಂತರ ಅಂತ ಹೇಳಿದ್ರೆ ನಾವು ಸರಿಯಾಗಿ ಆ ವಿಷಯದಲ್ಲಿ ಮುಂದುವರಿಯದೇ ಇದ್ದದ್ದೇ ಗಂಡಾಂತರ. ಪ್ರಯತ್ನ ಇವತ್ತು ಮಾಡಬೇಕು ಎನ್ನುವ ಕಾರಣಕ್ಕಾಗಿ ಎಂದಿನ ರೀತಿಯಲ್ಲಿ ನಾನಿಂದು ಹೊರಟದ್ದಲ್ಲ. ನಾನು ನಿಮ್ಮನ್ನ ಹೊಡಲ್ಲ, ನಿಮ್ಮನ್ನ ನೋಡ್ಕೊಂಡು ಆಚೀಚೆ ಕೈ ಮುಗ್ದ ತಲೆ ಬಿಸಿ ಅದ್ದು ಅದೇ ನಮ್ಗೆ ಎಲ್ಲಾ ರೀತಿಯಲ್ಲಿ ಯಾವತ್ನಾಗಿದ್ದಾಗ ತಲೆಯೂ ಇಲ್ಲ, ಆಹಾ, ತಲೆ ಮೇಲೆ ಇದ್ದದ್ದು ಇಲ್ಲ. ದಶಕಂಠ ರಾವಣ ಆ ರೂಪವೇ ಬೇರೆ. ಈಗ ಹೇಗೆ ಎದೆ ಬಿರಿಯಬೇಕು, ಆ, ಇದು ಹಾಗಲ್ಲ. ಸುಂದರ ರಾವಣ ದೇವರನ್ನೇ ನಂಗೆ ಮನ್ಸು ಆಗ್ತಾ ಉಂಟು. ಯಾವುದಕ್ಕ ಹಾಗಲ್ಲ, ನೋಡ್ಬೇಕು, ಇನ್ನೂ ನೋಡ್ಬೇಕು, ಹಾಗೆ ತುಂಬಿಸ್ಕೊಳ್ಬೇಕು. ಹಾ. ಹಾಗೆ ಅಲ್ಲ, ನೀವು ಇಷ್ಟು ಚಂದ ಕಂಡಿದ್ದೇ ಇಲ್ಲ. ಏನಾದ್ರೂ ಶೃಂಗಾರದಲ್ಲಿ ಏನಾದ್ರೂ ಕೊರತೆ ಆಗಿದೆಯಾ? ಹೇಳಲಿಕ್ಕೆ ಹೋದೆ ಅಂತ ಆದ್ರೆ ಹಾ. ಮತ್ತೆ ಯಾವ್ದ್ರದ್ದು ಇದಕ್ಕೆ ಬಂದು ಬಡ್ಕೊಂಡಾಗ ಆಗ್ತದೆ ಬಿಟ್ರೆ, ಆದ್ರಿಂದ ಅದು ಬೇಡ. ಚಂದವೇ, ಹೌದಲ್ಲ, ಅದು ಪ್ರಶ್ನೆ ಇಲ್ಲ. ಆದರೊಂದು ಏನು ಒಡೆಯ, ನಾವು ಹೋಗಬೇಕಾದದ್ದು ಸೀತೆಯಲ್ಲಿಗೆ. ಹೌದಾದರೂ ಖಂಡಿತ ಸೀತೆಯ ಮನಸ್ಥಿತಿ ಹೇಗಿದೆ ಎನ್ನುವುದನ್ನು ತಿಳಿಯದೆ ಪ್ರಯತ್ನಕ್ಕೆ ಮುಂದಾಗುವುದು ಸರಿಯಲ್ಲ. ಯಾವ ಕಾರಣಕ್ಕೂ ಹೆಣ್ಮಕ್ಕಳ ವಿಷಯದಲ್ಲಿ ಆ ಜಾಗ್ರತೆ ಮಾಡಲೇಬೇಕು. ಯಾಕೆಂದ್ರೆ ಅವಳಿಗೆ ಮನಸ್ಸಿಲ್ಲದೆ ನಾವು ಬರುವ ವಿಷಯದಲ್ಲಿ ಅವಳಿಗೆ ಒಪ್ಪಿತವಾಗದೇ ಇದ್ರೆ ಹೌದು, ಹೋಗಿ ಮತ್ತೆ ಕಾರ್ಯ ವಿಫಲ ಆಗುವುದು ಬೇಡ. ಆದದ್ದೇ ಸಾಕು. ಹಾಗಾಗಿ ಈ ರಾವಣನ ವಿಷಯದಲ್ಲಿ ಆ ಸೀತಾದೇವಿಯ ಮನಸ್ಸನ್ನ ಬದಲಾಯಿಸುವುದಕ್ಕಾಗಿ ನಾವು ಅನೇಕ ವ್ಯವಸ್ಥೆ ಮಾಡಿದ್ದೇವೆ. ನಮಗೆ ಅನುಕೂಲ ಸ್ತ್ರೀಯರಿದ್ರು, ಅನುಕೂಲ ಸ್ತ್ರೀಯರನ್ನೆಲ್ಲ ನಿಯೋಜಿಸಿದ್ದೇವೆ, ಅನುಕೂಲಕ್ಕೆ ಇಟ್ಕೊಂಡವರು, ಹೌದಲ್ಲ. ಅವರನ್ನ ಹಾಗಾಗಿ ಇವತ್ತು ಅವರು ಏನು ಪ್ರಯತ್ನ ಮಾಡಿದ್ದಾರೆ, ಅಭಿಪ್ರಾಯ ಏನು, ಪ್ರಯತ್ನದಲ್ಲಿ ಎಷ್ಟು ಫಲ ಆಗಿದೆ, ಸೀತೆ ಮನಸ್ಥಿತಿ ಯಾವ ರೀತಿ ಪರಿವರ್ತನೆ ಮಾಡಿದ್ದಾರೆ. ಎಲ್ಲಾ ಅನುಕೂಲ ಸ್ತ್ರೀಯರು ಬರಬೇಕು ಅಂತಿಲ್ಲ. ಅಲ್ಲ, ನಮ್ಮಲ್ಲಿ ಇದ್ದವರೆಲ್ಲ ಬಂದ್ರೆ ಇದು ಒಂದು ರಾತ್ರಿಗೆ ಮುಗಿಯುವ ಕಾರ್ಯಕ್ರಮವೂ ಅಲ್ಲ. ಹಾಗಾಗಿ ಅಯ್ಯಪ್ಪ, ನಮಗೆ ಬೇಕಾದದ್ದು ಸಾಕ್ಷಿಯಾಗ ಅದರಲ್ಲೂ ಒಂದೊಂದು ಜಾಗದಲ್ಲಿ 2-3 ಜನರು ಇಟ್ಕೊಂಡು ನಮ್ದು ಅದು ಮುಗಿಯುವುದು ಅಲ್ವೇ ಅಲ್ಲ. ಹೌದಲ್ಲ. ಎಲ್ಲಿ ಕೂತಿದ್ರು ನೋಡಿ ಪಾಪ. ಈಗ ಕೋಲ್ಗಿಲಿ ಹಿಡ್ಕೊಂಡಿದ್ರೆ ಯಜಮಾನ್ರು, ಅಥವಾ ಕೋಲ್ ಇಲ್ಲದೆ ನಡ್ಕೊಂಡು ಬಂದ್ರ ನೋಡುವ ನಿಮ್ಮ ಯಜಮಾನ್ರ. ನೋಡುವ ಯಾರು ಯಜಮಾನ್ರ, ಯಾರು ಯಜಮಾನ್ರ ಕಂಡ್ಯಾ? ನನಗೆ ಬೇರೆ ಕೆಲಸ ಇಲ್ಲಲ್ಲ. ನೀವು ಗಂಡ ಹೆಂಡ್ರೊಳಗೆ ಪಾಪ ಹೆಂಡತಿ ಯಾವ ಬದಿಗೆ ಹೋದ್ಲು, ಗಂಡ ಯಾವ ಬದಿಗೆ ಹೋದ, ಇವ್ರು ಯಜಮಾನ್ರು ನೋಡುವುದೇ ಬಿಟ್ಟರೆ ನಮ್ದು ಮತ್ತೆ ಯಜಮಾನ್ರು ನೋಡು ಕೆಲಸವೇ ಇಲ್ಲ. ನನ್ನ ಯಜಮಾನ್ರ ಅಲ್ವಾ ಮತ್ತೆ ಒಡೆಯ ಒಡೆಯರು, ದಣಿಗಳು, ಒಡೆಯರು ಎಲ್ಲಿಗೆ? ಪ್ರಭುಗಳು. ಪಾಪ ಅವರು ಹೋದ್ರು, ಪ್ರಭುಗಳು ಅವರೇ ಒಡೆಯರು. ಒಡೆಯರು, ಲಂಕಾಧಿಪತಿ ನಮ್ಮ ಒಡೆಯರು. ಲಂಕಾನಾಥ. ಅಯ್ಯೋ, ನೀವು ಹೇಳಿ ನೋಡ್ರಿ ಒಡೆಯರಲ್ಲಿ ಹೇಳು ನೋಡ್ರಿ. ನಂಗೆ ಬೇರೆ ಅನಿಸ್ತಿ, ಯಜಮಾನ್ರು ಅಂದಿಯಲ್ಲ ಆಗಲಿ. ಅದು ಅವ್ರಿಲ್ಲೇ ನೋಡಿ, ಇಲ್ಲಿ ಸರಿನು. ಇವರ ಹೌದಾ? ಅರೆ ಅಲ್ಲ, ಇವತ್ತಿನ ಪರಿಸ್ಥಿತಿ ಎಂತದು? ಇದು ಯಾವುದು ಸಣ್ಣ ಹುಡುಗ ಇದು? ಇದು ಸಣ್ಣ ಪ್ರಾಯದಲ್ಲೇ ಯಜಮಾನ್ತಿ ಸಿಕ್ತವರಿಗೆ. ಈಗ ಎಲ್ಲರೂ ಹಾಗೆ ಹೇಳೋ ಪರಿಸ್ಥಿತಿ ಬಂದು ನಾ ಹೇಳಿದೆ ಅವರಿಗೆ, ಇವತ್ತು ಒಂದು ಮೊದಲು ಕಂಡಾಗ ಆಗುದಿಲ್ಲ. ಆ ತಲೆ ಮುಂಡಾಸು ಒಂದಕ್ಕೊಂದು ಸಂಬಂಧ ಇಲ್ಲ ಅಂದೆ. ಅದು ಇದು ಇವ್ರಿಗೆ ಯಾವ ಸಣ್ಣ ಬಾಲ, ಬಾಲ್ನ ಪುಟ್ಟ ಬಾಲ, ಯಾವ್ದು ಅವಳು ಹೇಳಿದ್ದು ಯಾವುದು? ಅದೇ ಅದೇ, ಇದು ಪುಟ್ಟಿಂದ ಬಾಲ್ವಾ? ಪುಟ್ಟ ಬಾಲ ಹುಟ್ಟಬೇಕು ಇನ್ನು ಮುಂದೆ ನಿಂಗೆ. ಏನ ತಲ್ಸರಿ ಇಲ್ಲದೆ ಮಾತಾಡಬೇಡ. ಯಜಮಾನ್ರು ಅಂತ ಹೇಳ್ರಿ
ಬಾಲ. ನೋಡು, ಪ್ರಯತ್ನ ಮಾಡು, ಹೇಳು, ಹುಡ್ತದ ನೋಡು. ಯಾರು ಏನಾದ್ರೂ ಮಾತಾಡಬೇಡ ಅಜ್ಜವ್ವ. ನೀವು ಒಂದೊಂದು ಮಾತಾಡೋದು ನೋಡ್ರು ಉಂಟಲ್ಲ, ನನಗೆ ಎದೆ ನಡುತ್ತಾ ಉಂಟು. ಇವತ್ತೇನೋ ಅವರ ಮನಸ್ಥಿತಿ ಬೇರೆ ಉಂಟು, ನೀವೆಲ್ಲ ಉಳ್ಕೊಂಡ್ರಿ. ಇಲ್ಲ ಅಂದ್ರೆ ಇಂಥ ಮಾತಾಡಿದ್ದಿದ್ರೆ ಕತೆ ಬೇರೆ ಆಗ್ತಿತ್ತು. ಏನು ಮಾತಾಡುವಾಗ ವಿಚಾರ ಮಾಡಿ ಮಾತಾಡ್ಬೇಕು, ಮಾತಾಡ್ಕೊಂಡು ವಿಚಾರ ಮಾಡೋದಲ್ಲ. ಮತ್ತೆ ಅವ್ರ ಮುಂದೆ ಹೋಗಿ ನನ್ನ ಮುಂದೆ ಹೇಳಿದಾಗ ಏನೇನೋ ಮಾತಾಡಿದ್ರೆ ನಾನೇ ಮತ್ತೆ ಬಡ್ದು ಕೊಂದ್ರು ಕೊಂದೆ. ನಿಮ್ಮ ನನ್ನನ್ನು ಬಡಿದು ಕೊಂದ್ರೆ ನಿನಗೆ ಶಿಶು ಹತ್ಯಾ ಪಾತಕ ಬರ್ತದೆ. ಅದು ಸತ್ಯ. 60 ಮೇಲೆ 600 60 ಮೇಲೆ ಶಿಶು ಆಗುವುದೇ, ಬಾಲತ್ವ ಬರುವುದೇ. ಹಾಗಾಗಿ ನಿಮ್ಗೆ ಕೊಂದ್ರೆ ಶಿಶು ಹತ್ಯೆ, ಮತ್ತೆ ಭ್ರೂಣ ಹತ್ಯೆ ಆಗುವುದಿಲ್ಲ, ಶಿಶು ಹತ್ಯೆ. ಎಂತ ಮಾತಾಡ್ತೇ ಅಜ್ಜಿ. ಸ್ತ್ರೀ ಹತ್ಯೆ ಆಯ್ತಲ್ಲ, ಯಾರು ನಿಮ್ಗೆ ಕೊಂದ್ರ? ಶಿಶು ಹತ್ಯೆನೂ ಬರ್ತದೆ. ಯಾಕೆ? ನಾನೀಗ 3 ತಿಂಗಳ ಗರ್ಭಿಣಿ. 3 ತಿಂಗಳ ಗರ್ಭಿಣಿ. ಯಾರು? ಅದು ಯಜಮಾನ್ರಿ ಎಲ್ಲಿ ಕೇಳಿದೆ ಬಂದವಳೆ. ಈಗ ನೋಡ್ರಿ ಸುಡ್ಗಾಡು 3 ತಿಂಗಳು ಗರ್ಭಿಣಿ ಅಂತೆ. ನಂಗಿದು ಎಂತ ಹೇಳಬೇಕು ಅಂತ ನಂಗೆ ಅರ್ಥ ಆಗೋದಿಲ್ಲ. ಅಷ್ಟರ ಮೇಲೆ ಅವ್ರು ತಿರುಗಾಟ ಮಾಡ್ತಾ ಇದ್ದಾರೆ. ಹೌದಾ? ಯಾಕೆಂದ್ರೆ 9ರವರೆಗಿದ್ರೆ ಕಷ್ಟ ಅಂತ ಅವರಿಗೂ ಗೊತ್ತುಂಟು ಬಹುಶಃ. ಎಂತ ಮಾತಾಡ್ತೀಯ ಅಜ್ಜಿ? ಯಜಮಾನ್ರಿ ಎಲ್ಲೋದ್ರ? ಅಲ್ಲ, 3 ತಿಂಗಳು ಗರ್ಭಿಣಿ ಅಂದ್ರೆ? ಹೌದು, ಬಹಳ ಕಾಲ ಮಕ್ಕಳಾಗ್ಲಿಲ್ಲ. ಕೊನೆಗೆ ದೇವರ ತಿಥಿ ಮಾಡಿ 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 ಅದ ಈ ಕೆಲವು ಆ ದೇವರಿಗೂ ಹಾಗೆ ಆಗ್ಬೇಕು. ನಿಮ್ಮಂಥವ್ರು ತಿಥಿ ಮಾಡಿದ ಮೇಲೆ ಅವ್ನು ಕೊಡ್ಬೇಕು ದೇವರ ಸ್ತುತಿ. ಅದೇ ಮಾಡಿ ಈಗ ಆಗಿದ್ದೆ. ಈಗ ನನ್ನ ಮುಂದೆ ಹೇಳಿದ್ದಾಯ್ತು, ಇಂಥದ್ದೊಂದು ದಯವಿಟ್ಟು ಅಲ್ಲಿ ಹೇಳಬೇಡ. ಯಜಮಾನ್ ಎದುರಿಗೆ, ಅವ್ರ ಎದುರಿಗೆ ಹೇಳುವುದಿಲ್ಲ. ಸ್ವಲ್ಪ ಜಾಗ್ರತೆ ಮಾಡಿ. ಬನ್ನಿ, ಇಲ್ಲಿ ಬನ್ನಿ, ಕರೆಸಿದ್ದವ್ರೆ. ನಮೋ ನಮಃ. ಶುಭವಾಗಲಿ. ಅನುಕೂಲ ಸ್ತ್ರೀಯರು. ಅಶೋಕಾವನದಲ್ಲಿದ್ದವರು ನೀವು. ಆ ಸೀತೆಯ ಮನಸ್ಸನ್ನ ಬದಲಾಯಿಸಿ ನನ್ನತ್ತ ಅವಳು ಅನುರಕ್ತಳಾಗುವ ಹಾಗೆ ನೀವು ನಮಗನುಕೂಲವಾಗಿ ವರ್ತಿಸಬೇಕು ಎನ್ನುವ ಕಾರಣಕ್ಕಾಗಿ ಅನುಕೂಲ ಸ್ತ್ರೀಯರು. ಏನಾಯಿತು ನಿಮ್ಮ ಪ್ರಯತ್ನ? ನಾನು ಹೋಗಿ ಪ್ರಯತ್ನ ಮಾಡುವಷ್ಟು ಮಾಡಿದ್ದೇನೆ. ನಾನು ಮಾಡಿದಷ್ಟು ಪ್ರಯತ್ನ ಯಾರೂ ಮಾಡಲಿಲ್ಲ. ಹಾಗಾಗಿಯೇ ನಿನ್ನಲ್ಲಿಯೇ ಪ್ರಯತ್ನ ನಿಂದು ಅಲ್ಲಿ ಜೋರಾಗಿ ಒಳ್ಳೆ ಪ್ರಯತ್ನ. ಏನೇನು ಹೇಳಿದ್ದೇನೆ ಬೇಕಿದ್ರೆ ಎಲ್ಲ ಹೇಳಿಬಿಡಿ. ನೋಡುವ, ಹೇಳು ಹಾಗಿದ್ರೆ. ಸೀತೆ ಹತ್ರ ಹೇಳ್ತೇನೆ. ಸೀತಾ, ನಿನ್ನ ಹತ್ರ ಬಂದ್ರೆ ಯಾರಿಗೂ ಶೀತ ಆಗಬೇಕು. ಅಂದ್ರೆ ಅಂದ್ರೆ ಎಂತ ಸಾಂಕ್ರಾಮಿಕವ? ತಂಪು ತಂಪು ಕರ್ಮ ತೀರೋಗ್ಲಿ. ಹಾಗೆ ಹಾಗೆ ಅಂದ್ರೆ ಆಗ್ಬೇಕು ಅಂತ ಅವಳ ಎದುರುಗಡೆಯಲ್ಲಿ ಹೋದ್ರೆ ತಂಪಾಗ, ಮನಸ್ಸಿಗೆ ತಂಪಾಗಬೇಕು ಆಗಬೇಕು. ನೀನು ಒಬ್ಬಳೇ ಈ ಚುಚ್ಚುತಾ ಮರದ ಕೆಳಗೆ ಕುಳಿತು. ಯಾವುದು ಚುಚ್ಚುತಾ ಮರ? ಯಾವ್ದನ್ನ ಚುಚ್ಚಿದ್ದ? ಚುಮ್ಕು ಮರ. ನಿನ್ನಂತವಳು ಬಂದ್ರದೇ. ಈಗ ನಿನ್ನ ಕಂಡು ಎಷ್ಟು ಜನರಿಗೆ ಹಾಗಾಗಿದೆಯೇ ನಾ ಸೋಡ್ಗಾಡ. ಅದು ನಮ್ಮ ಜಾತಿಯವ್ರಿಗಂತೂ ಅದು ಹೋದೆ. ಕೆಳಗೆ ಕುಳಿತು ಶಿವಶೂಪ ವೃಕ್ಷ ಅದರ ಕೆಳಗೆ ಕುಳಿತು ಸುಮ್ಮನೆ ತಣ್ಣೀರನ್ನು ಹಾಕ್ತಾ ಇದ್ದೀಯಾ? ಎಂತದ್ದು ತಣ್ಣೀರು ಹಾಕ್ತಾ ಇದ್ದೀಯಾ? ಕಣ್ಣೀರಿಲ್ಲ ಅಂದ್ಮೇಲೆ ತಣ್ಣೀರೇ ಹಾಕ್ಬೇಕು. ರಾವಣನ ಬಗ್ಗೆ ನೀನು ಏನು ತಿಳಿದುಕೊಂಡಿದ್ದೀಯಾ ಅಂತ ಹೇಳಿದೆ ನೀನು. ರಾವಣ ಮಹಾಪ್ರಭುಗಳಂದ್ರೆ ಸಾಮಾನ್ಯ ಅಲ್ಲ. ಅವರ ಅಪ್ಪ ಒಂದ್ ಜಾತಿ, ಅಮ್ಮ ಒಂದ್ ಜಾತಿ. ಏನ್ ತಿಳ್ಕೊಂಡ? ಇಲ್ವಾ ಇಲ್ವ, ಅದ್ರ ಬದಲು ಬೆರಕೆ ಸಂತಾನ ಅಂತ ಹೇಳ್ಬಿಡುವುದು. ಮತ್ತು ನೀನು ಒಳ್ಳೆ ಉದ್ಧಾರ ಮಾಡಿದಾಗ ಆಗ್ತಿತ್ತು ಅಲ್ಲ. ಹಾಗೆ 2 ಬೇರೆ ಬೇರೆ ಜಾತಿ ಆದ್ರೆ ಹುಟ್ಟು ಮಕ್ಕಳು ಚುರುಕಿರ್ತಾರಂತೆ. ಕೆಲವು ವರ್ಗದಲ್ಲಿ ಚುರುಕಿದ್ದದ್ದೆಲ್ಲ ಹೀಗೆ ಸೇರಿದ್ದು. ಅದು ನಿನ್ನ ಬಾಯಿಗೆ ಬಂದದ್ದು ಬಹಳ ಒಳ್ಳೆಯದು. ಜಾತಿ ಮಕ್ಕಳು ಚುರುಕಿದ್ರೆ ಹಾಗೆ ಹುಟ್ಟಿದವರು ಅಂತ ಅವರ ಅಭಿಪ್ರಾಯ. ನಮ್ದು ಆಕ್ಷೇಪ. ಈ ವಿಷಯದಲ್ಲಿ ನೀನು ನಾ ಎಂತ ಹೇಳಲಿಲ್ಲ, ನಾನೆಂತದ್ದು ಹೇಳಲಿಲ್ಲ. ಯಾಕೆಂದ್ರೆ ನನಗಿಂತಲೂ ಹೆಚ್ಚು ನಿಮ್ ಗುಡಿಗೆ ಬಂದದ್ದು. ಆದ್ರೆ ಒಬ್ಬ ಅನುಭವಿಯ ಮಾತು ಅದಕ್ಕೆ ಪೂರಕವಾಗಿರ್ಲಿ ಅಂತ ಕೇಳಿದೆ. ನಾ ನಿಮ್ಮ ಒಟ್ಟಿಗಿದ್ದದ್ದು ಬಿಡಿ. ಹಾಗೆ ಹುಟ್ಟಿದವರು ಅವರು 4 ಜನ ಮಕ್ಕಳು. ಅದ್ರ ಸರಿ ಇದ್ದವರು ಇವರು ಒಬ್ರೇ. ಏನು ಉಳಿದವರಿಗೆಲ್ಲ ತಲೆ ಹಾಳಾಗಿದೆಯಾ? ಏನು ಸಾಯ್ಬೇಕು ಅಂತ ಉಂಟ? ನಿನಗೆ ಮೊದಲೇ ಹೇಳಿದ್ದೆ ನಾನು.
ಅಸಂಬದ್ಧ ಮಾತು ಅಲ್ಲಿ ಆಡ್ ಸಾಯ್ಬೇಡ ಅಂತ ಹೇಳಿದ್ದೆ ನಾನು. ಸರಿ ಹೇಳಿದ್ದೇನೆ. ಏನ್ ಸರಿ? 4 ಜನ ಮಕ್ಕಳು. ಹಾ. ಒಬ್ಬ ನಿದ್ದೆ ಕೋಣೆ ಬಿಟ್ಟು ಹೊರ ಬರುವುದಿಲ್ಲ, ಒಬ್ರು ದೇವ್ರ ಕೋಣೆ ಬಿಟ್ಟು ಹೊರ ಬರುವುದಿಲ್ಲ. ಇನ್ನೊಬ್ಳು ತಂಗಿದ್ದಾಳೆ, ಅವಳು ಮನೆಗೆ ಬರುವುದಿಲ್ಲ. ಆದ್ರಿಂದ ಸರಿ ಇದ್ದದ್ದು ಇದು ಒಂದೇ. ಏನು ಮಾತಾಡ್ಬಿಟ್ಟೆ. ದೇವ್ರ ಕೋಣೆಯಲ್ಲಿದ್ದವರು ಒಬ್ರು, ನಿದ್ದೆ ಕೋಣೆಯಲ್ಲಿದ್ದವರು ಒಬ್ರು, ಮನೆಗೆ ಬರ್ತಿದ್ದವ್ರೊಬ್ರು, ಹಾ, ಹೊರಗಿರುವವರದ್ದು ಇವರೊಬ್ರು ತಿರ್ಗಾಟ ಮಾಡ್ತಾರೆ. ಸರಿ ಇದ್ದಾರೆ. ಅವ್ರು ತಿರುಗಾಟ ಮಾಡ್ರು, ಅವರು ಸರಿ ಇಲ್ಲ. ಹಾಗೆ ಸರಿ ಮಾತಾಡೋ ಬಾಯಿ. ಅರ್ಥಗರ್ಭಿತವಾಗಿ ಹೇಳಿದ್ದಾರೆ. ಗರ್ಭವೇ ಅದೇ 3 ತಿಂಗಳ ಗರ್ಭದವ್ರಪ್ಪ. ರಾವಣನ ಬಗ್ಗೆ ನಿನಗೆ ಗೊತ್ತಿಲ್ಲ. ನೋಡು, ನಿನ್ನ ಗಂಡ ರಾಮನಿಗೆ ಒಂದೇ ತಲೆ, ಆದ್ರೆ ನಮ್ಮ ಒಡೆಯನಿಗೆ ಹುಚ್ಚು ತಲೆ ಉಂಟು. ಹುಚ್ಚು ತಲೆ ಅಲ್ಲ, ನಿಮ್ಮ ಕೆಲಸಕ್ಕೆ ಇಟ್ಕೊಂಡದ್ದೇ ಹುಚ್ಚು. ಅಲ್ಲ, ಇದು ನಿವೃತ್ತಿ ಕೊಟ್ಟು ಮನೆಗೆ ಕಳಿಸಬೇಕಾದವ್ರನ್ನೆಲ್ಲ ಇಟ್ಕೊಂಡ್ರಲ್ಲ, ಅದೇ ಹುಚ್ಚು. ಒಂದಲ್ಲ, ಇದಕ್ಕಿಂತ ಇದು 10 ಹೆಚ್ಚು ತಲೆ. ಹುಚ್ಚು ತಲೆ ಅಲ್ಲ, ಹೆಚ್ಚು ತಲೆ. 10 ತಲೆ, ಹೆಚ್ಚು ತಲೆ, ಒಂದಕ್ಕಿಂತ ಹೆಚ್ಚು ತಲೆ. ಹೆಚ್ಚು. ರಾವಣ ಶೋಕ ರಾವಣ ಅಂತ ಅವ್ರಿಗೆ ಹೆಸರು. ಶೋಕ ರಾವಣ ಆಗ್ಲಿಕ್ಕೆ ಏನ್ ತೊಂದರೆ ಆಗಿದೆ? ಎಂತಕಪ್ಪ ಎಂತ ಯಾರ ನಿಮ್ ಬಗ್ಗೆ ಹೇಳ್ತಾರಲ್ಲ ಎಲ್ಲ. ರಾವಣ, ಲೋಕ ರಾವಣ. ಲೋಕ ರಾವಣ ಶೋಕ ಹೇಳಿಬಿಟ್ಟಾರೆ. ಶೋಕ ರಾವಣ ಅಂತ ಹೇಳ್ತಾರೆ. ಹಾ, ಅಷ್ಟೇ ಅಲ್ಲ, ದೋಷಕಂಠ ರಾವಣ ಅಂದ್ರೆ ಸಾಮಾನ್ಯ ಅಲ್ಲ. ಎಂತ ದೋಸೆ ಕಂಡ ರಾವಣ್ಣ? ದೋಷಕಂಠ, ದಶಕಂಠ. ಯಾವುದು? ದೋಷಕಂಠ ಇಲ್ಲ, ಇವಳಿಗೆ ನಿವೃತ್ತಿಯೇ ಒಳ್ಳೆ. ಅಲ್ಲ, ಅದು ಒಂದೇ ಅಲ್ಲ. ಈಗ ನನಗೆ ಇದು ಇವಳು ಇಷ್ಟೆಲ್ಲ ಹೇಳಿದ್ಮೇಲೆ ಅವಳೇನು ಹೇಳಿದ್ದು ಮುಖ್ಯ. ಏನಾದ್ರೂ ಒಂದು ಪಾಪ ಆಗ್ತಿತ್ತೋ ಏನೋ, ಒಂದು ಪಾಪ ಇವಳನ್ನ ತಕೊಂಡೋಗಿ ಅಲ್ಲಿ ಬಿಟ್ಟು, ಇದು ಅನುಕೂಲ ಅಲ್ಲ, ನಿಮಗೆ ಅನಾನುಕೂಲಕ್ಕೆ ಏನ್ ಬೇಕು ಅಷ್ಟು ವ್ಯವಸ್ಥೆ ಅಲ್ಲ. ಇಲ್ಲಿಯವರೆಗೆ ಅವಳು ಅನುಕೂಲ ಸ್ತ್ರೀಯಾಗಿ ಒಳ್ಳೆ ಕಾರ್ಯ ಮಾಡಿದಳು ಎನ್ನುವ ಕಾರಣಕ್ಕಾಗಿ ನಿಯಮಿಸಿದ್ದು. ಹೌದು, ಇದು ಅನಾನುಕೂಲ ಸ್ತ್ರೀ. ಅನಾನುಕೂಲವೇ ಆಯ್ತಲ್ಲ. ಆದ್ದರಿಂದ ನೀನು ನಮ್ಮ ರಾವಣನನ್ನ ಒಪ್ಪು. ಹಾಗಂತ ಅವರಿಗೇನು ತೊಂದರೆ ಅಂತಲ್ಲ. ಅವರ ಹೆಂಡತಿ ಇದ್ದಾಳೆ, ಮಂಡೆ ಉದುರಿ. ಅದೇ ಸಮಸ್ಯೆ. ಹೀಗೆ ಮಾತಾಡ್ತಾ ಇದ್ರೆ ಮಂಡೆ ಉದುರಿಸುವುದೇ ಈಗ. ಇದೇ ಸಮಸ್ಯೆ ಆಗುದು. ಯಾವ ಮಂಡೆ ಉದುರಿ? ನೀ ಯಾರನ್ನು ನೋಡ್ಕೊಂಡು ಹೇಳಿದ್ದು ಮಂಡೆ ಉದುರಿ? ಅದು ಎಲ್ಲಿ ಬರುದು ಎಲ್ಲಿ ಬಂದು ಹೋಗುದೇ ಸಮಸ್ಯೆ. ಅದು ಅಲ್ಲ, ನಿಮ್ಮ ಹೆಂಡತಿ ಇದ್ದಾಳೆ ಮಂಡಾದರಿ. ಅವಳು ಅಂದ್ರೆ ಇವ್ರ ತಲೆಯಲ್ಲಿ ಸ್ವಲ್ಪ ಎಲ್ಲ ನೋಡಿ, ಇಲ್ಲಿ ಅಲ್ಲಲ್ಲಿ ಚಕ್ರ ಆಗಿದೆ ಕೆಲವು ಉದುರಿ, ಆದ್ರಿಂದ ತೆಗೆದು ವಾಗಾಸಿ ಬಿಟ್ಲು ಅವಳು. ಮಂಡೋದರಿ ಇದ್ದಾರೆ, ಆದರೂ ನಿನ್ನನ್ನು ಅವರು ಬಯಸುತ್ತಾ ಇದ್ದಾರೆ. ನೋಡು, ನಿನ್ನ ಗಂಡ ಯಾವುದಕ್ಕೂ ಪ್ರಯೋಜನ ಇಲ್ಲದಿದ್ದವ. ನಿಜವಾಗಿ ಮನೆಯಲ್ಲಿ ಬಾಳಿಸಬೇಕಿತ್ತು ನಾಡಿನಲ್ಲಿ, ನಿನ್ನನ್ನು ಕಾಡಿಗೆ ಕರೆದುಕೊಂಡು ಬಂದ. ನಮ್ಮ ಯಜಮಾನ್ರು ಹಾಗಲ್ಲ, ಅವ್ರು ಕಾಡಿನಲ್ಲೇ ಬೇಕಿದ್ರೆ ಸಿಕ್ಕಲಿ ತಕೊಂಡು ಮನೆ ತರ್ತಾರೆ. ಕಾಡಿನಲ್ಲಿ ಸಿಕ್ಕಿದ್ರು ಅವ ಮನೆಯಲ್ಲಿ ಬಿಟ್ಟು ಮನೆಯಲ್ಲಿ ಇದ್ದದ್ದು ಅವಳನ್ನು ಕಾಡಿಗೆ ಕರ್ಕೊಂಡು ಬಂದ. ಅಂದ್ರೆ ನಮಗೆ ಅಷ್ಟು ಅನುಕೂಲತೆ ಉಂಟು. ಇವರು ಕಾಡಿನಲ್ಲಿ ಸಿಕ್ಕದ್ದು ಒಂದು ಬಿಡುವುದಿಲ್ಲ, ಮನೆ ತಗೊಂಡು ಒಂದು ಬಿಡದೆ ಇರುವುದಕ್ಕೆ ಅಂತ ಹಿಡ್ಕೊಂಡು ಬರುವುದು. ಅಲ್ಲ, ಅವಳೇ ಹೇಳಿದ್ದು ಅಷ್ಟು ಒಳ್ಳೇದು ಅಂತ ನಾಡಿಗೆ ಕರ್ಕೊಂಡು ತರ್ತಾರೆ. ಆ ರೀತಿಯವರು. ಅಷ್ಟೇ ಅಲ್ಲ, ನಿನ್ನ ಗಂಡ ಏನು ಈಗ ಸೇತುವೆ ಕಟ್ಟಿದ, ಒಂದಾದರೂ ಬಂಡೆಯನ್ನು ಪರ್ವತವನ್ನು ಹೊತ್ತನ ಹೊರ ಹೊರಲಿಕ್ಕೆ ಜನವೇ ಅಲ್ಲ. ಆ ಮಟ್ಟಿಗೆ ನಮ್ಮ ಯಜಮಾನರು ಎಷ್ಟು ಹೊರೆ ಹೊತ್ತಾರೆ? 10 ತಲೆ ಅಷ್ಟುಂಟು. 10 ತಲೆ. ಅಷ್ಟೇ ಅಲ್ಲ, ಕೈಲಾಸ ಪರ್ವತವನ್ನೇ ಎತ್ತಲಿಕ್ಕೆ ಹೋಗಿದ್ರು. ಅದನ್ನ ಹೇಳ್ಬೇಕಿತ್ತು. ಹೇಳ್ದೆ, ಎತ್ತಿ ಬಿಡ್ತಿದ್ರು. ಏನ್ ಮಾಡುವ, ಪಾಪ ಕೈ ಅಡಿ ಸಿಕ್ಕೋಯ್ತು ಅವರಿಗೆ. ಅದನ್ನು ಹೇಳಿದ್ರೆ ಅವ್ಳು ಏನ್ ತಿಳ್ಕೊಳ್ಳಿಕ್ಕಿಲ್ಲ. ಅಲ್ಲ, ಸಿಕ್ಕು ಒದ್ದಾಡಿದ್ರು ಹೇಳಿದೆ. ಸಿಕ್ಕಿ ಬಿದ್ದದ್ದು ಹೇಳಬಾರ್ದು. ನೋಡ, ಕೈ ಹಾಕಿದ್ದು ನೀನು ಪೂರ್ತಿ ಸರ್ವನಾಶ ಮಾಡ್ತಾ ನಂಗೆ ಗೊತ್ತಾಯ್ತು ಈಗ ಬಿಟ್ಟರೆ. ಅಲ್ಲ, ಸಿಕ್ಕು ಒದ್ದಾಡಿದ್ರು ಅಂತಂದೆ. ಮನೆಗೆ ಹೇಳಿದೆ, ಸಿಕ್ಕು ಒದ್ದಾಡುವುದು ತಪ್ಪಲ್ಲ, ಮರ್ಯಾದೆ ಹೋಗೋ ವಿಷಯ ಅಲ್ಲ. ಈ ಜನರ ಮಧ್ಯೆ ಸಿಕ್ಕು ನಾವು ಒದ್ದಾಡುದಿಲ್ವಾ? ಮಳೆ ಜೋರಾಗಿ ಬಂದು ಮನೆ ಮಾರ್ಗದಲ್ಲೆಲ್ಲ ನೀರು ನಿಂತ್ರೆ ಅಲ್ಲಲ್ಲಿ ಸಿಕ್ಕು ಪರದಾಡುವುದಿಲ್ವಾ? ಹಾಗೆ ನಮ್ಮ ಯಜಮಾನ್ರ ಪರಿಸ್ಥಿತಿ ಆಗಿ ಹೋಯ್ತು. ಅದೇನು ದೊಡ್ಡದಲ್ಲ. ಅಷ್ಟೆಲ್ಲ ಅವತ್ತವ್ರು ಬೊಬ್ಬೆ ಹಾಕಿದ್ದು ನಮ್ಮ ಯಜಮಾನ್ರು ಕೈ ಸಿಕ್ಕೊಂಡಾಗ ಏನಂತ ಅಯ್ಯೋ ಅಯ್ಯೋ ಅಂತ ಬೊಬ್ಬೆ ಹಾಕಿದ್ದು. ಎಷ್ಟೋ ಜನ ಬೊಬ್ಬೆ ಹಾಕ್ತಾರೆ, ಆದ್ರೆ ಅವರಿಗೆಲ್ಲ ಹೆಸರು ಬರ್ತದ್ಯಾ? ಬೊಬ್ಬೆ ಹಾಕಿದ್ದಕ್ಕೆ ನಮ್ಮ ಯಜಮಾನ್ರಿಗೆ ಹೆಸರು ಬಂತು ಅಂದೆ. ಅವರು ಅಡಿ ಸಿಕ್ಕ ಬಿದ್ರು, ಅಲ್ಲಿ ಬೊಬ್ಬೆ ಹಾಕಿದ್ರು, ಕೀರ್ತಿಯುತವಾಗಿ ಬೊಬ್ಬೆ ಹಾಕಿದ್ದ. ಅಲ್ಲಿ ಹೆಸರು ಬಂತು. ರಾವಣ. ರಾವಣ
ಹೆಸರು ಬಂತು. ಹಾಗಾಗಿ ಅವ್ರಿಗೆ ಪೂರ್ತಿ ಹೆಸರು ಬಂದದ್ದು ಪೂರ್ತಿ ಹೀಗೆ ಅಂತ ಹೇಳ್ಬಿಟ್ಯ ಮತ್ತೆ. ಅಲ್ಲ 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 ನಿನ್ನ ನಂಬಲಿಕ್ಕೆ ಹಾಗೆ ಹೇಳಿ. ಆ ಹೆಸರು ಮಾತ್ರ. ಹೌದು, ಆ ಹೆಸರು ಮಾತ್ರ ಅವರಿಗೆ ಆ ರೀತಿ ಬೊಬ್ಬೆ ಹಾಕಿದ್ದಕ್ಕೆ ಬಂತು. ಹಾಗಾಗಿ ನಿನ್ನ ಗಂಡ ಏನೂ ಅಲ್ಲ, ನಮ್ಮ ಯಜಮಾನರಷ್ಟು ಒಳ್ಳೆಯವರಿದ್ದಾರೆ. ಹಾಗಾಗಿ ನೀನು ಅವರನ್ನು ಒಪ್ಪು ಅಂತ ಹೇಳಿದೆ ನಾನು. ಇಷ್ಟೆಲ್ಲ ನನ್ನ ವಿಷಯಕವಾಗಿ ಹೇಳಿದ ಮೇಲೆ ಅವಳೇನ್ ಮಾಡಿದ್ಲು ಅಷ್ಟೇ ಅಲ್ಲ, ನೀನು ಒಪ್ಪಿದೆ ಅಂತ ಆದ್ರೆ ಅವರು ನಿನ್ನ ಗಂಡ ಬರಿಗಾಲಲ್ಲಿ ಕಾಡಲ್ಲಿ ನಡೆಸಿಕೊಂಡು ಹೋದ. ನಮ್ಮ ಯಜಮಾನರು ಹಾಗಲ್ಲ. ಪುಷ್ಕಟ ವಿಮಾನ ಹೋಗ್ತೇವೆ ನಮ್ಗೆ ಗೊತ್ತಾಯ್ತು, ನೀ ಪೂರ್ತಿ ಇದೆ ಹೇಳ್ತೆ. ಪುಷ್ಪಕ್ಕನ ವಿಮಾನ ಉಂಟು. ನಿಂದ ಪುಷ್ಪಕ್ಕ ಅಕ್ಕಲ್ಲ, ಪುಷ್ಕಟೇನೂ ಅಲ್ಲ, ಪುಷ್ಪಕ ವಿಮಾನ. ಅದರಲ್ಲೇ ಕರೆದುಕೊಂಡು ಹೋಗ್ತಾರೆ. ಏನ್ ಹೇಳಿದ್ರು, ಅವಳು ಅದಕ್ಕೆ ಒಪ್ಪದೆ ಕಣ್ಣೀರನ್ನೇ ಸುರಿಸ್ತಾ ಉಳಿದ್ಲು. ರಾಮ 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 ಹೇಳುವುದು ಬಿಟ್ಟರೆ ಬೇರೆ ಹೇಳುವುದೇ ಇಲ್ಲ. ಆಗ ನನಗನ್ಸಿದ್ದಿಷ್ಟು, ಏನ್ ಪ್ರಯತ್ನ ಮಾಡಿದ್ರು ಧರಣಿ ಸೂತೆಗ ರಾಮಚಂದ್ರನ ಧರಣಿ ಸೂತೆಗ ರಾಮಚಂದ್ರನ ಸ್ಮರಣೆಯೇ ಹೊರತಾಗಿ ಮನದಲ್ಲಿ, ಸ್ಮರಣೆಯೇ ಹೊರತಾಗಿ ಮನದಲ್ಲಿ ಬರಿದೆ ಮತ್ತೊಂದಿಲ್ಲ ಯೋಚನೆ ಇರುಳು ಹಗಲು, ಬರಿದೆ ಮತ್ತೊಂದಿಲ್ಲ ಯೋಚನೆ ಇರುಳು ಹಗಲು. ಬರಿದೆ ಮತ್ತೊಂದಿಲ್ಲ ಯೋಚನೆ ಇರುಳು ಹಗಲು. ನಾವು ಅಶೋಕಣ್ಣನ ವನಕ್ಕೆ ಹೋಗಿ ಅಶೋಕಣ್ಣನ ವನ ಅಶೋಕಣ್ಣ ಎಂತ ಅಂದ ನಿನ್ನ ಹತ್ರ? ಅದಲ್ಲ, ವನ ವನ ಅಶೋಕವನ. ಅಶೋಕವನಕ್ಕೆ ಹೋಗಿ ಹೋಗಿ ಸೀತಾಮಾತೆ ಇದ್ದಾರಲ್ಲ, ಅವರಲ್ಲಿ ನಮ್ಮ ಒಡೆಯರ ಬಗ್ಗೆ ಹೊಗಳುವುದಕ್ಕೆ ಪ್ರಾರಂಭ ಮಾಡಿದ್ವು. ಹೊಗಳುವಂತದ್ದೇ ಇರುವುದು ಅವ್ರದ್ದು. ಹೊಗಳಿ 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 ಸಾಕಾಯ್ತು ಬಿಟ್ರೆ ಮನಸ್ಸು ಮಾತ್ರ ಪರಿವರ್ತನೆ ಆಗ್ಲಿಲ್ಲ. ನೀವು ಏನೇ ಇವರ ಬಗ್ಗೆ ಹೇಳಿದ್ರು ಪರಿವರ್ತನೆ ಆಗ್ಲೇ ಇಲ್ಲ. ಒಂದೊಮ್ಮೆ ಹಾವಿನ ಹಲ್ಲು ಅಮೃತ ಆಗಬಹುದೇನು, ಸೀತೆಯ ಮನಸ್ಸು ಅಲಿಲಿಕ್ಕಿಲ್ಲ. ಬೇಕಿದ್ರೆ ಉದಾಹರಣೆ ಕೊಟ್ಟು ಹೇಳ್ತೇವೆ ನಾವು. ಏನು ಉದಾಹರಣೆ ಕೊಟ್ಟು ಏನು ನೀನು ಇದು ಇರುವೆ ನೋಡಿದ್ಯಾ? ಇರುವೆ ಪಾಪ ನೋಡ್ಲಿಲ್ಲ ಅಜ್ಜಿ. ಇದು ನೀನು ನೋಡಿದ್ಯಾ? ನೋಡಿ, ನೀನು ಕಾಣುವುದಿಲ್ಲ, ಈ ಕಾಣುವುದಿಲ್ಲ. ಆನೆ ಗಾತ್ರದಲ್ಲಿತ್ತ. ಮೊದಲು ಸಣ್ಣಕ್ಕಿದ್ದಾಗೆಲ್ಲ ನೋಡಿದ್ದೆ, ಈ ಕಣ್ಣಿಗೆ ಕಾಣುವುದಿಲ್ಲ. ಇರುವೆ ಕಾಣುವುದಿಲ್ಲ. ದೊಡ್ಡ ಸಮುದ್ರ ನೋಡಿದ್ಯಾ? ನೋಡಿದ್ದೆ, ಯಾಕೆಂದ್ರೆ ನಾವಿರುವುದೇ ಹತ್ರ, ಅದರ ಹತ್ರವೇ ಅಲ್ವಾ. ಆ ಸಮುದ್ರ ಬೇಕಿದ್ರೆ ಈ ಇರುವೆ ಕುಡಿದು ಬತ್ತಿಸ್ಲಿ, ಆದ್ರೆ ಇವಳು ಮಾತ್ರ ಒಪ್ಪುದು ಕಷ್ಟ. ಇರುವೆ ಸಮುದ್ರವನ್ನು ಕುಡಿದು ಬತ್ತಿಸಿದ್ರು ಬತ್ತಿಸಬಹುದು, ಸಾಧ್ಯವ. ಆದ್ರೆ ಸೀತೆ ಬದಲಾಗ್ಲಿಕ್ಕಿಲ್ಲ. ಇದು ನಾಗರಾವ್ ನೋಡಿದ್ಯಾ? ನಾಗರಾವ್ ನೋಡಿದ್ದೆ. ಖಚಿತ ಮತ್ತೆ ಯಾವಾಗಾದ್ರು? ಯಾರಿಗೆ ನಿಮ್ಗೆ ಕಚ್ಚಿದ್ರೆ ಸತ್ತೋಗ್ತಾರೆ ಅಲ್ವಾ? ನೀ ಹೇಳ್ಬೇಕದ್ದೇನೀಗ? ಆ ನಾಗರದ ಹಾವು ಹೊಲ್ಲು ವಿಷ, ಗೋರ್ ವಿಷ, ಅದ್ರ ಹೊಲ್ಲು ಅಮೃತ ಆದ್ರೂ ಆಗಬಹುದು. ಇವಳು ಮಾತ್ರ ಒಪ್ಪುವುದಿಲ್ಲ. ಇದು ನೋಡಿದ್ಯಾ? ತಡಿಯ, ನೀ ಹೇಳ್ಕಂತೆ ಹೋಗ್ತೇನೆ, ನಾ ಸುಮ್ಮನೆ ನಿಂತ್ಕೊಂಬುದಾ? ನೀ ಕೊನೆಗೆಲ್ಲ ಹೇಳ. ಒಂದ್ ತಿಂಗಳ ಮೇಲೆ ಹೇಳುದಾ? ನೊಣ ನೋಡಿದ್ಯಾ? ನೊಣ ನೋಡಿದ್ರೆ ಇನ್ನೊಣ ಮುಖಕ್ಕೆಲ್ಲ ಹಾರ್ತಾ ಇರ್ತದೆ. ಮುಖಕ್ಕೆ ಹಾರುವುದು ಸೊಳ್ಳೆ, ನೊಣ ಇದ್ರೆ ಬೇರೆ. ಹೇಳು. ಆ ನೊಣ ದೊಡ್ಡ ಪರ್ವತ ನೋಡಿದ್ಯಾ? ನೋಡಿಲ್ಲ, ಇವತ್ತೇ ನೋಡ್ತಿದ್ದೆ ನಾ ಪರ್ವತ. ಹೌದೌದು, ನಮ್ಮ ಎದುರೇ ಉಂಟು ಪರ್ವತ. ದೊಡ್ಡದಲ್ಲ, ಒಂದು ಗಿಡ್ಡ ಪರ್ವತ. ದೊಡ್ಡ ಪರ್ವತ. ದೊಡ್ಡ ಪರ್ವತ ತೋರಿಸ್ತಾ ಬೇಕಿದ್ರೆ ಪರ್ವತ. ಆ ದೊಡ್ಡ ಪರ್ವತ ನೋಡ, ಸಣ್ಣ ನೋಡ ತಿಂದ್ರು ತಿನ್ಬಹುದು. ಇವಳು ಮಾತ್ರ ಒಪ್ಪೋದು ಕಷ್ಟ. ಬೆಕ್ಕು ನೋಡಿದ್ಯಾ? ಬೆಕ್ಕು ನೋಡ್ತೆ. ನಮ್ಮಲ್ಲಿ ಇಲ್ಲಲ್ಲ ಬೆಕ್ಕು. ಇಲ್ಲ. ಎಂತ ಮಾತಾಡ್ತೀಯ ನೀನು ಅಜ್ಜಿ? ಬೆಕ್ಕು ನೋಡ್ದವ್ರು ಇದ್ರ? ಈ ಬೆಕ್ಕಿಗೆ ಅತಿ ಕೋಡು ಬಂದ್ರು ಬರಬಹುದು. ಬೆಕ್ಕುಗಳಿಗೆ ಅತಿ ಕೋಡು ಬಂದ್ರು ಬರಬಹುದು. ಇವಳು ಮಾತ್ರ
ರಾವಣನನ್ನು ಒಪ್ಪುವುದಿಲ್ಲ. ರಾಮ ರಾಮ ಅನ್ನೋದು ಬಿಟ್ಟರೆ ಬೇರೆ ಧ್ಯಾನವೇ ಇಲ್ಲ. ಏನ್ ಮಾಡಿದ್ರು ಪ್ರಯೋಜನ ಇಲ್ಲ, ಪ್ರಯತ್ನ ಪಟ್ಟರು ಪ್ರಯೋಜನ ಆಗ್ಲಿಲ್ಲ. ಇದೆಲ್ಲ ನಾ ಹೇಳಿ ತಪ್ಪ? ಇದು ಇರುವೆ ಸಮುದ್ರ ಕುಡಿಲಿಕ್ಕೆ ಸಾಧ್ಯವಾ? ಇರುವೆ ಸಮುದ್ರ ಕುಡಿಲಿಕ್ಕೆ ಸಾಧ್ಯವಾ? ಈ ತೀರ್ಮಾನ ಮಾಡುವ. ಈಗ ನಾ ಅದೆಲ್ಲ ಹೇಳ್ತೇವೆ, ಗೊತ್ತಾಗಬೇಕಾ? ಇವಳು ಹೇಳ್ತಾಳೆ ಅಂತ ಇದನ್ನ ಬಿಟ್ಕೊಂಡು ಹೋಗುದು ಅವಡೆಯ ಹಾಗಂತ ಯಾವ ಕಾರಣಕ್ಕೂ ಹೇಳ್ತೇನೆ. ಪರ್ವತವ ನೊಣ ನುಂಗಿತಾದರೂ ಅವಳ ಮಾತನ್ನು ಒಪ್ಪಬಹುದಾ? ಅಜ್ಜಿಗೆ ಬಾಳ ವಯಸ್ಸಾಯ್ತು ಬಿಟ್ರೆ ದಂಡಪಿಂಡ. ವಯಸ್ಸಾದ್ರೂ 3 ತಿಂಗಳ ಗರ್ಭಿಣಿ. ಹೌದು, ಅದು ಬಿಟ್ಬಿಡಿ, ನಮಗೆ ಸಂದಿಗ್ಧ ಅದು. ಆ ವಿಷಯವೇ ಬೇಡ. ಹೇಳಿದ್ದು ದೈವಾನುಗ್ರಹ, ಅದಕ್ಕೆ ನಾವು ಮಾತಾಡಲಿಕ್ಕಿಲ್ಲ. ಆದ್ರೆ ವಿಶೇಷ ನೋಡಿ, ಪರ್ವತ ನೊಣ ನುಂಗಿತಾದ್ರು ಅಂತ ಹೇಳಿದ್ದು. ನಾನು ನುಂಗಿದ್ ನನ್ನ ಕಣ್ಣಾರೆ ನೋಡಿದೆ. ಪರ್ವತವನ್ನ ನೊಣ ನುಂಗ್ತದೆ ಅವಡೆ. ಹೌದಾ? ಪರ್ವತ ಅಂತ ಹೇಳಿದ್ರೆ ಭೂಮಿಯ ಮೇಲಿರುವುದು. ಹೌದು, ಆಕಾರ ಹೇಗೆ ಅಂತ ನಿಮಗೂ ಗೊತ್ತು. ಹೌದಪ್ಪ. ತುದಿ ಹೋದಾಗೂ ಚೂಪಾಗ್ತೇ ಹೋಗ್ತದೆ, ಬುಡ ಸ್ವಲ್ಪ ಅಗಲವಾಗಿ ಇರ್ತದೆ. ನಾನೀಗ ಒಂದ್ ದಿವ್ಸ ಈಗ ಯಾವ್ದೋ ತಲೆ ಬಿಸಿಲಿ ಹೆಂಡತಿ ಹತ್ತಿರ ಮಾತುಕತೆ ಜೋರಾಯ್ತು, ಸಿಟ್ಟು ಬಂದ್ಕೊಂಡು ನಮ್ಮ ಮನೆ ಮೇಲ್ಭಾಗದ ಬೆಟ್ಟ ಹತ್ತು ಹೊರಟು ಬಿಟ್ಟೆ. ಹೋಗ್ತಾ ಇರು, ಅವ್ರು ಸ್ವಲ್ಪ ತಲೆ ಬಿಸಿ ಆಯ್ತು. ಅಂದ್ರೆ ಏನೋ ಮಾತುಕತೆ ಸಂಸಾರದಲ್ಲಿ ನಿಮ್ಗೆ ಗೊತ್ತಿದ್ದದ್ದೇ. ಹಾಗೆ ತಲೆ ಬಿಸಿಲಿ ಇದು ರಗಳೆ ಬೇಡ ಹೋಗ್ತಿದ್ದೆ. ಹೀಗೆ ಹೋಗುವಾಗ ಅಲ್ಲಲ್ಲಿ 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 ಪರ್ವತ ಕಂಡೆ. ಪರ್ವತ ಭೂಮಿಗಿಂತಲೂ ಮೇಲೆ ಪರ್ವತ ನೋಡ್ದೆ. ಅದ್ರ ಮೇಲೆ ನೊಣ ಗುಯ್ ಅಂತ ಹಾರಾಡ್ತಾ ನೋಡ್ದೆ. ನಾನು ಬದೀಲ್ ಹೋದೆ. ಮೇಲಕ್ಕೆ ಹೋಗಿ ತಿರುಗಿ ಬರ್ತಾ ನೋಡ್ತೆ, ಅಲ್ಲಿದ್ದು ಒಂದೇ ಒಂದು ಪರ್ವತ ಇಲ್ಲ. ಏನಾಯ್ತು? ಪರ್ವತ ನೊಣ ಇದ್ದದ್ದೆಲ್ಲ ನುಂಗ್ಕೊಂಡು ಮತ್ತೆಲ್ಲುಂಟು ಅಂತ ಹುಡುಕ್ತಾ ಉಂಟು ಅಂತ. ಹಾಗಾಗಿ ಪರ್ವತವ ನೊಣ ನುಂಗಿತಾದ್ರೂ ಮಾತಿಗೆ ಅರ್ಥ ಇಲ್ಲ. ನುಂಗಿದ್ ನಾನೇ ಕಂಡಿದ್ದೆ. ಮತ್ತೆ ನೊಣವೇ ನುಂಗಿದ್ದ, ನಿಂತ ಕಾಲ್ ತಾಗಿ ಬಿದ್ದಿದ್ದ. ಇಲ್ಲಪ್ಪ, ಈಗ ನಿನಗೆ ಪಾಪ ನಿಂಗೆ ಬಾಕಿದಕ್ಕೆಲ್ಲ ಅನಿಸ್ತದೆ. ಹಾಗೆ ಕಾಲ್ ತಾಗಿ ಪರ್ವತ ಉರುಳುವಂಥದ್ದಲ್ಲ. ಕಲ್ಪನೆ ಮಾಡ್ಕೋ, ಪರ್ವತವೇ ಅಲ್ಲ, ನುಂಗಿದ್ದೆ. ಇನ್ನು ನಾಗರನ ಹಲ್ಲು ಅಮೃತವಾದರು. ನಮ್ಮ ಅಜ್ಜಿ ಇದ್ದಾಳೆ, ಇವತ್ತು ಇದ್ದಾಳೆ. ಹಾವು ಕಚ್ಚೆ ಬದುಕಿದವಳು, ನಾಗರಾವೆ. ಬಟ್ಟೆ ತೊಳಿಲಿಕ್ಕೆ ಹೋದವಳು ಬೊಬ್ಬೆ ಹಾಕಿದ್ಲು. ಎದ್ದು ಓಡ್ದೆ, ಎಂತಾಯ್ತು ಮಗನೇ ಹಾವು ಕಚ್ಚಿತು ಅಂದೆ. ನಾನು ದೊಣ್ಣೆ ಹಿಡ್ಕೊಂಡು ಹುಡುಕುದು. ಯಾವ ಕಾರಣಕ್ಕೂ ಅಜ್ಜಿ ಹೋದ್ರೂ ಅಡ್ಡಿಲ್ಲ, ಅಜ್ಜಿ ಕಚ್ಚಿದ ಹಾವು ಮಾತ್ರ ಬಿಡಬಹುದಲ್ಲ. ಅಜ್ಜಿ ಒಟ್ಟಿಗೆ ಹಾವು ಸುಡಬೇಕು ಅಂತ ಹೊರಟವ ನಾನು. ಹಾವು ಸಿಕ್ಕಿತ? ಆಗ ಹೋಗಿ ಹುಡುಕ್ದೆ, ಎಲ್ಲಿ ನೋಡ್ರು ಇಲ್ಲ. ಎಲ್ಲೋಯ್ತು ಅಜ್ಜಿ, ಎಂತೈತೆ ಅಜ್ಜಿ, ಯಾವ ಹಾವು, ಹೇಗಿತ್ತು ಎಲ್ಲ ಕೇಳಿದೆ. ಒಳ್ಳೆ ಹಾವು ಮಗ, ಒಳ್ಳೆ ಹಾವು ಕಚ್ಚಿತು. ನಾ ಹೋದೆ ಅಂತ ಮಾಡ್ದೆ, ಏನೂ ಆಗ್ಲಿಲ್ಲ. ನಂಗೆ ಏನೂ ಆಗ್ಲಿಲ್ಲ. ಈಗ ಒಳ್ಳೆ ಎದುರು ಹೋಗಿದ್ದೆ. ಹಾವಿನಲ್ಲಿ ಒಳ್ಳೆ ಹಾವು ಅಂತ ಹೇಳುದು ಯಾವ್ದನ್ನು? ನಾಗರ. ಅಂದ ಮೇಲೆ ಲೆಕ್ಕಾಕಜ್ಜಿ ಸ್ವಲ್ಪ ಸುಮ್ಮನೀರ. ನೀರೊಳ್ಳೆ ಅಂತ ಇರ್ತದೆ, ಅದಲ್ಲ ನೀ ಹೇಳಿ. ಅದೇ ಕಚ್ಚಿದ್ದು ನೀನು. ನೀರೊಳ್ಳೆ ಅಂತ ಹೇಳಲೇ ಇಲ್ಲ. ಹಾವಿನಲ್ಲಿ ಒಳ್ಳೆ ಹಾವು ನಾಗರ ಹಾವು. ಅಜ್ಜಿ ಕಚ್ಚಿದ್ದದೇ ಒಳ್ಳೆ ಹಾವೇ. ಮತ್ತೆ ಅವಳು ಸಾಯಲಿಲ್ಲ, ಕಚ್ಚಿಕೊಂಡು ಅಜ್ಜಿನೇ ಸಾಯಲಿಲ್ಲ. ನೀ ಅಂತ ಹೇಳುದು? ನೋಡೋ, ನಿಮಗೆ 3 ತಿಂಗಳಾಗ್ತದೆ. ನಮ್ಮ ಅಜ್ಜಿಗೆ ಹಾವು ಕಚ್ಚರು ಸಾಯುವುದಿಲ್ಲ. ಇಂಥ ಅಜ್ಜಿ ದಿಕ್ಕಳೆ ಪ್ರಪಂಚದಲ್ಲಿ ಹೆಚ್ಚಾಗಿ ಈ ಸ್ಥಿತಿ ಉಂಟು. ಮತ್ತೆ ನೀವು ಅದ್ರ ಬಗ್ಗೆ ಮಾತಾಡ್ಬೇಡ, ವಿಮರ್ಶೆ ಮಾಡಬೇಡ. ನಮ್ಮ ಮನೇಲಿ ಬಂದಿದೆ ಬೆಕ್ಕಿಗ. ಹೌದೌದು, ಹೆಂಡತಿ ತವ್ರ ಮನೆಗೆ ಹೋಗಿದ್ಲು. ನಂದೇ ಯಜಮಾನಕ್ಕೆ ಒಳಗೆ ಹಾಲ್ ಪಾತ್ರೆ ತಂಬಿನಲ್ಲಿ ಇಟ್ಟಿದ್ದೆ. ಬಣ ಬಣ ಅಂತೂ ಎದ್ದು ಒಳಗೆ ಹೊಡ್ದೆ. ಹೋಗಿ ನೋಡ್ತೇನೆ, ಬೆಕ್ಕು ತಲೆ ಒಳಗೆ ಹಾಕಿದೆ ತಂಬಿನೊಳಗೆ. ಮೇಲುಂಟಲ್ಲ ಕೋಡು ಹೀಗಾಗ್ತಾ ಉಂಟು. ಮತ್ತೆಂತದ್ದು? ಎಂತ ಅಜ್ಜಿ, ನಿಂಗೆ ತಲೆ ಇಲ್ಲ. ನೀ ಹೇಳಿದ್ದೇನು? ಬೆಕ್ಕುಗಳಿಗೆ ಅತಿ ಕೋಡು ಬಂದರು ಅಲ್ಲಾಡುತ್ತದೆ ಅಂತಾದ್ರೂ ಕೋಡಲ್ಲ ಅಂತಲ್ವಾ ವಾದ ನಿನ್ನದ್ದು? ಅದಲ್ವಾ? ಅದು ಅತಿ ಕೋಡ್ ಆದ್ರಿಂದ ಅಲ್ಲಾಡ್ತಾ ಉಂಟು. ಏನು ನೀ ಹೇಳಿದ್ದು? ಅತಿ ಕೋಡು ಆದ್ರಿಂದ ಬೆಕ್ಕುಗೂ ಬಂದಿದೆ. ನಿನ್ನ ವಾದಕ್ಕೆ ಯಾವ ಹುರುಳು ಇಲ್ಲ. ಅದು ಎಷ್ಟೋ ಸಲ ಕುಡಿದಿದೆ. ಈಗ ನೀವು ಹೋದ್ರು. ನಾನು ಸಮುದ್ರ ಬದಿಯಲ್ಲಿ ಹೋಗ್ತಾ ಇರುವಾಗ ಸಮುದ್ರದ ತೆರೆ ಉದ್ದಕ್ಕೆ ಎತ್ತರಕ್ಕೆ ಬರ್ತಿತ್ತ. ಅಲ್ಲೆಲ್ಲ ಇರುವೆಗಳ ಸಾಲಿತ್ತು, ಹೋಗ್ತಾ ಇತ್ತು. ಹೋಗಿ ಆಚೆ ಹೋಗಿ ತಿರುಗಿ ಬಂದು ನೋಡ್ತೆ, ಇಲ್ಲಿದ್ದು ಸಮುದ್ರ ನೀರು ಅಲ್ಲಿಗೆ ಹೋಗಿದೆ, ಇಲ್ಲಿದ್ದು ಇರುವೆ ಸಾಲು ಅಲ್ಲಿಗೆ ಹೋಗಿದೆ. ಅರ್ಥ ಏನು? ಇಲ್ಲಿಂದ ಅಲ್ಲಿವರೆಗೆ ಕುಡ್ದಿದೆ ಅಂತ ಅರ್ಥ. ಎಂತದ ಎಂತ ಇಳ್ತಾ ಬರ್ತಾ ಅದು ನೀ ಹೇಳ್ಬಹುದು, ಕುಡ್ದು ಇರುವೆ ಹೇಳ್ಬೇಕು. ಅದು ಇಲ್ಲ, ನೀ ಹೇಳಿದ್ದು ಯಾವುದು? ಇರುವೆಗಳು
ನಾಳೆ ಹೋಗಿ ಕೇಳು. ಅಲ್ಲ ಅಲ್ಲ, ಇರುವೆಗಳು ಕುಡಿಸ್ತದ ಕೇಳಿದ್ದಲ್ವಾ? ಮಾತಾಡಿಸ್ರು ಮಾತಾಡಿಸ್ತೇನೆ. ಅಲ್ಲ, ನಾವು ನಿನ್ನೆ ಮಾತಾಡಿಸ್ತೇ ಮತ್ತೆ ಅದ್ರ ಮಾತಾಡಿಸ್ತೇ ಬಿಡ್ತೇನೆ.